ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಇಸ್ ದಿವ್ಯಾ. ಇವತ್ತು ಡೇ 12 ಅಲ್ಲಿ ಇದೀವಿ ನಾವು. ಈ ಡೇ 12 ಅಲ್ಲಿ ಮ್ಯಾಜಿಕಲ್ ಪೀಪಲ್ ನಮ್ಮ ಲೈಫ್ ನ ಚೇಂಜ್ ಮಾಡಿರುವಂತಹ ವ್ಯಕ್ತಿಗಳಿಗೆ ನಾವು ಇವತ್ತು ಗ್ರಾಟಿಟ್ಯೂಡ್ ಫೀಲ್ ಮಾಡುವಂತಹ ದಿನ ಆಗಿರುತ್ತೆ. ಯಾಕೆ ಇಂತಹ ವ್ಯಕ್ತಿಗಳಿಗೆ ನಾವು ಗ್ರಾಟಿಟ್ಯೂಡ್ ಫೀಲ್ ಮಾಡಬೇಕು? ಇದರಿಂದ ನಮ್ಮ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಯಾವಾಗ ನಾವು ಹೆಚ್ಚು ಇಂತಹ ವ್ಯಕ್ತಿಗಳಿಗೆ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾ ಇರ್ತೀವಲ್ವಾ, ಅಂತಹ ವ್ಯಕ್ತಿಗಳು ಮತ್ತಷ್ಟು ನಮ್ಮ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡುವಂತಹ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ. ಪ್ರತಿಯೊಬ್ಬರ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ ನಾವು ಹೆಲ್ಪ್ ತಗೊಂಡಿರ್ತೀವಲ್ವಾ, ಸಪೋರ್ಟ್ ತಗೊಂಡಿರ್ತೀವಿ, ಒಂದು ಚಿಕ್ಕ ಎನ್ಕರೇಜ್ಮೆಂಟ್ ನಾದ್ರೂ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ವಾ. ಅದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಚಿಕ್ಕ ವ್ಯಕ್ತಿಗಳಾಗಿರ್ಬೋದು, ಮ್ಯಾಟರ್ ಆಗಲ್ಲ. ನಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವು ವೇಟ್ ಮಾಡ್ತಾ ಇರ್ತೀವಿ. ನಮ್ಮ ಲೈಫ್ ಅಲ್ಲಿ ನಾವ್ ಯಾವಾಗ ಟಫ್ ಸಿಚುವೇಶನ್ ಅಲ್ಲಿ ಇದ್ದಾಗ ಯಾರಾದ್ರೂ ಬಂದು ಹೆಲ್ಪ್ ಮಾಡಿರೋರ್ನ ನಾವು ಪ್ರತಿ ಸತಿನೂ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ ಹೇಳ್ತಾ ಇರ್ಬೇಕು ಥ್ಯಾಂಕ್ ಯು ಅಂತ. ಬಿಕಾಸ್ ಅಂತಹ ಸಿಚುವೇಶನ್, ಅಂತಹ ಟಫ್ ಸಿಚುವೇಶನ್ ಅಂತ ನಾವು ಹೊರಗಡೆ ಬಂದು ನಮ್ಮ ಲೈಫ್ ನ ನಾವು ಈ ದಿನ ಅದ್ಭುತವಾಗಿ ನಡೆಸ್ತಾ ಇರ್ತೀವಲ್ವಾ. ಸೊ ಅಂತವನ್ನ ನೆನ್ಸ್ಕೊಂಡು ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇದ್ದಾಗ ಮತ್ತಷ್ಟು ಅಂತಹ ಜನ ನಮ್ಮ ಹತ್ರ ಬರೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ನಮ್ಮ ಲೈಫ್ ಇನ್ನೂ ಮ್ಯಾಜಿಕಲಿ ಎಕ್ಸ್ಪೀರಿಯನ್ಸಸ್ ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಟೈಮ್ ಯಾರೋ ಒಬ್ಬ ವ್ಯಕ್ತಿಯ ಚಿಕ್ಕ ಎನ್ಕರೇಜ್ಮೆಂಟ್, ಅವರು ನಿಮ್ಮ ಫಾದರ್ ಆಗಿರ್ಬೋದು, ಇಲ್ಲ ಅಂದ್ರೆ ಯಾರೋ ಒಬ್ರು ನಮ್ಗೆ ಗೊತ್ತಿಲ್ದಿರ ಇರೋರು ಕೂಡ ಆ ಟೈಮ್ಗೆ ಒಂದು ಎನ್ಕರೇಜ್ಮೆಂಟ್ ಮಾಡಿ ನಿನ್ ಕೈಯಲ್ಲಿ ಆಗುತ್ತೆ, ಇದು ನೀನ್ ಮಾಡು ಅಂತ ಹೇಳಿದಾಗ ನಮ್ಮ ಲೈಫ್ ನೇ ನಾವು ಚೇಂಜ್ ಮಾಡ್ಕೊಳ್ಳುವಂತ ಸಿಚುವೇಶನ್ ಅಲ್ಲಿ ನಾವ್ ಇವತ್ತು ಇರ್ಬೋದಲ್ವಾ. ಒಂದು ಸ್ಮಾಲ್ ಗೈಡೆನ್ಸ್ ನಿಮ್ಮ ಟೀಚರ್ಸ್ ಇಂದ ಸಿಕ್ಕಿರೋದು ನಿಮ್ಮ ಲೈಫ್ ನೇ ಚೇಂಜ್ ಮಾಡಿರ್ಬೋದಲ್ವಾ. ಅಂತಹ ವ್ಯಕ್ತಿಗಳು ಚೇಂಜ್ ಮಾಡಿರುವಂತಹ ಲೈಫ್ ನ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಈಗಿನ ಲೈಫ್ ನಮ್ಗೆ ಸ್ಮೂತ್ ಆಗಿ ನಡೆಸ್ತಾ ಇರ್ತೀವಿ. ಬಟ್ ನಾವು ಒಂದು ಸತಿ ನಾವ್ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಲೈಫ್ ನ ಇಂತಹವರೆಲ್ಲ ಬಹಳ ಇಂಪಾರ್ಟೆಂಟ್ ಪ್ಲೇಸ್ ನಮ್ಮ ಲೈಫ್ ಅಲ್ಲಿ ಇರುತ್ತೆ. ಇವತ್ತು ಅಂತಹ ವ್ಯಕ್ತಿಗಳಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಿದಾಗ, ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿದಾಗ ನಮ್ಮ ಲೈಫ್ ಇನ್ನಷ್ಟು ಮಿರಾಕಲ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ನಮ್ಮ ಲೈಫ್ ನ ನಾವು ಹ್ಯಾಪಿನೆಸ್ ಅಲ್ಲಿ ನೋಡ್ಕೊಳ್ಳುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಯಾಕೆ ಗೊತ್ತಾ, ಈಗಿನ ಸಿಚುವೇಶನ್ ಅಲ್ಲಿ ನಾವು ತುಂಬಾ ಹ್ಯಾಪಿ ಆಗಿರ್ಬೋದು, ತುಂಬಾ ಜಾಯ್ಫುಲ್ ಆಗಿರ್ಬೋದು. ಬಟ್ ನಾವು ಗ್ರಾಟಿಟ್ಯೂಡ್ ನ ಅಂತಹ ವ್ಯಕ್ತಿಗಳಿಗೆ ಒಂದ್ಸತಿ ಹೋಗಿ ಹೇಳ್ತಾ ಇದ್ದಾಗ ನಮ್ಮ ಲೈಫ್ ನಲ್ಲಿ ಇನ್ನಷ್ಟು ಅಂತಹ ಒಳ್ಳೆ ವ್ಯಕ್ತಿಗಳು ನಾವು ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಲೈಫ್ ನ ಇನ್ನಷ್ಟು ಅದ್ಭುತಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಪಾಸಿಬಿಲಿಟೀಸ್ ನಮ್ಗೆ ಸಿಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ, ಅದು ನಿಮ್ಮ ಟೀಚರ್ ಆಗಿರ್ಬೋದು, ನಿಮ್ಮ ಗೈಡ್ ಆಗಿರ್ಬೋದು, ಗುರು ಆಗಿರ್ಬೋದು, ನಿಮ್ಮ ಕೋಚ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ತಮ್ಮ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ನಿಮ್ಗೆ ಒಂದು ಮೋಟಿವೇಶನ್ ಕೊಟ್ಟಿರ್ಬೋದು, ಒಂದು ಎಕ್ಸ್ಟ್ರಾರ್ಡಿನರಿ ಸಪೋರ್ಟ್ ಕೊಟ್ಟಿರ್ಬೋದು, ಒಂದು ಗೈಡೆನ್ಸ್, ಚಿಕ್ಕ ಗೈಡೆನ್ಸ್ ಇಂದ ನಿಮ್ಮ ಲೈಫ್ ಸೈಕಲ್ ಚೇಂಜ್ ಆಗ್ಬಿಟ್ಟಿರೋದಲ್ಲ, ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಂಡಿರ್ತೀರಲ್ವಾ. ಅಂತಹ ಅವರಿಗೆ ನೀವು ಥ್ಯಾಂಕ್ ಯು ಅನ್ನುವಂತ ಬ್ಯೂಟಿಫುಲ್ ವರ್ಡ್ಸ್ ನ ಹೇಳೋಣ ಇವತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಚಿಕ್ಕ ಎಕ್ಸರ್ಸೈಸ್ ಮಾಡೋಣ. ನಿಮ್ಮ ಲೈಫ್ ನೇ ಟರ್ನ್ ಮಾಡಿರುವಂತ 3 ವ್ಯಕ್ತಿಗಳನ್ನ ನೆನಪು ಮಾಡ್ಕೊಳ್ಳಿ. ಒಂದು ಕಾಮ್ ಆಗಿರುವಂತ ಪ್ಲೇಸ್ ಅಲ್ಲಿ ಕುತ್ಕೊಂಡು ಜಸ್ಟ್ ಆ 3 ವ್ಯಕ್ತಿಗಳನ್ನ ನೀವು ನೆನಪು ಮಾಡ್ಕೊಳ್ಳಿ. ಅದು ಡಾಕ್ಟರ್ ಆಗಿರ್ಬೋದು, ನಿಮ್ಮ ಲೈಫ್ ನೇ ಚೇಂಜ್ ಮಾಡಿರುವಂತಹ ಡಾಕ್ಟರ್ ಆಗಿರ್ಬೋದು, ಒಬ್ಬ ನರ್ಸ್ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಒಂದು ಸಿಚುಯೇಷನ್ ಆಗಿರ್ಬೋದು. ಈ ಸಿಚುವೇಶನ್ ಇಂದ ಹೊರಗಡೆ ಬರೋದಕ್ಕೆ ನನಗೆ ಈ ಫ್ರೆಂಡ್ ಕಾರಣ ಆದ, ಈ ತರ ಡಿಪ್ರೆಷನ್ ಅಲ್ಲಿ ಇದೆ, ನನ್ನ ಲೈಫ್ ನ ಚೇಂಜ್ ಮಾಡಿರುವಂತ ಇಂಥ ಪಾರ್ಟ್ನರ್ ಇಲ್ಲ ಅಂತ ಹೇಳ್ಬೋದು. ಯಾರಾದ್ರೂ ಆಗಿರ್ಬೋದು, ಲೈಫ್ ನೇ ಚೇಂಜ್ ಮಾಡಿರುವಂತಹ 3 ವ್ಯಕ್ತಿಗಳಿಗೆ ಇವತ್ತು ಗ್ರಾಟಿಟ್ಯೂಡ್ ನ ಫೀಲ್ ಮಾಡುವಂತ ದಿನ ಆಗಿರುತ್ತೆ. ಇವತ್ತು ಆ 3 ವ್ಯಕ್ತಿಗಳಿಗೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಹಾರ್ಟ್ಫುಲ್ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀರಾ. ಒಂದು ಚಿಕ್ಕ ಪೇಪರ್ ನ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ. ಇವತ್ತಿನ ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ, ಇಂತಹ 3 ವ್ಯಕ್ತಿಗಳಿಗೆ ನೀವು ಹಾರ್ಟ್ಫುಲ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಫಸ್ಟ್ ಆ 3 ವ್ಯಕ್ತಿಗಳ ಹೆಸರನ್ನ ಬರ್ಕೊಳ್ಳಿ. ಬರ್ಕೊಂಡಿದ ತಕ್ಷಣ ಫಸ್ಟ್ ಒಬ್ಬೊಬ್ಬರಿಗೆ ನೀವು ಯಾಕೆ ಗ್ರೇಟ್ಫುಲ್ ಆಗಿರ್ತೀರಾ, ಮತ್ತೆ ಯಾವ ಸಿಚುವೇಶನ್ ಅಲ್ಲಿ ಅವ್ರು ನಿಮ್ಗೆ ಹೆಲ್ಪ್ ಮಾಡಿದ್ರು, ಹೇಗೆ ಹೆಲ್ಪ್ ಮಾಡಿದ್ರು, ಎಷ್ಟು ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತಾ ಇದೀರಾ ಅಂತ ಪ್ರತಿಯೊಬ್ಬರಿಗೂ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಡೀಟೇಲ್ ಆಗಿ, ಗ್ರೇಟ್ಫುಲ್ ಆಗಿ, ಹಾರ್ಟ್ಫುಲ್ ಆಗಿ ನೀವು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಿ. ಈ 3 ವ್ಯಕ್ತಿ ನಿಮ್ಮ ಲೈಫ್ ನೇ ಚೇಂಜ್ ಮಾಡಿರುವಂತಹ 3 ವ್ಯಕ್ತಿಗಳಿಗೂ ಸೇಮ್ ಅದೇ ತರಹ ಡೀಟೇಲ್ಡ್ ಆಗಿ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಇಂತಹ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರೋದಕ್ಕೆ ನಾನು ತುಂಬಾ ಕೃತಜ್ಞರಾಗಿದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ಈ 3 ವ್ಯಕ್ತಿಗಳಿಗೂ ನೀವು ಹೇಳೋಷ್ಟಕ್ಕೆ ನಿಮ್ಮಲ್ಲಿ ಒಂದು ತುಂಬಾ ಅದ್ಭುತವಾದಂತಹ ಫೀಲಿಂಗ್ ನ ನೀವು ಹೆಚ್ಚಿಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ತುಂಬಾ ಖುಷಿನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಒಂದು ವಂಡರ್ಫುಲ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ನ ನೀವು ಪಡಿತೀರಾ. ಯಾವಾಗ ನೀವು ಥ್ಯಾಂಕ್ ಯು ಹೇಳ್ತಾ, ಆ ಸಿಚುವೇಶನ್ಗೆ ಥ್ಯಾಂಕ್ ಯು ಹೇಳ್ತಾ, ವ್ಯಕ್ತಿಗೂ ಥ್ಯಾಂಕ್ ಯು ಹೇಳ್ತಾ, ನನ್ನ ಲೈಫ್ ಅಲ್ಲಿ ನಾನು ಈ ಕ್ಷಣಕ್ಕೆ ಅದ್ಭುತವಾಗಿದ್ದೀನಿ, ಈ ಸಿಚುವೇಶನ್ ಇಂದ ನಾನು ಹೊರಗಡೆ ಬಂದಿರೋದಕ್ಕೆ ಥ್ಯಾಂಕ್ ಯು ಅಂತ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾಗ ನಿಮ್ಮಲ್ಲೇ ಆ ನಗುನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂತಹ ವ್ಯಕ್ತಿಗೆ ನೀವು ತುಂಬಾ ಹಾರ್ಟ್ಫುಲ್ ಆಗಿ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಬ್ಬೊಬ್ಬರದೇ ತಗೊಂಡು ಅವ್ರಿಗೆ ಡೀಟೇಲ್ ಆಗಿ ನೀವು ಥ್ಯಾಂಕ್ ಯು ಹೇಳ್ತಾ, ನೆಕ್ಸ್ಟ್ ಇನ್ನೊಬ್ಬರ ಹೆಸರು ತಗೊಂಡು ಡೀಟೇಲ್ ಆಗಿ ಥ್ಯಾಂಕ್ ಯು ಹೇಳ್ತಾ, ಇದು ಜಸ್ಟ್ 15 ಮಿನಿಟ್ಸ್ ಟಾಸ್ಕ್ ಆಗಿರುತ್ತೆ. ಇದು ಈ ದಿನಕ್ಕೆ ಮಾತ್ರ ಮಾಡಿ.
ಕಂಟಿನ್ಯೂಸ್ ಆಗಿ ಮೂವರ್ಗೂ ಒಂದೇ ಸತಿ ಥ್ಯಾಂಕ್ ಯು ಹೇಳೋದನ್ನ ಸ್ಟಾರ್ಟ್ ಮಾಡಿ. ಬಿಕಾಸ್ ಒಂದು ಸತಿ ಇವಾಗ ಹೇಳಿ ಮಧ್ಯಾಹ್ನ ಒಂದ್ ಸತಿ ಅಂದ್ರೆ ಆ ಫೀಲಿಂಗ್ ಇರಲ್ಲ, ಆ ಗ್ರಾಟಿಟ್ಯೂಡ್ ಅನ್ನೋದು ವರ್ಕ್ ಆಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಯಾವಾಗ ನೀವು ಕಂಟಿನ್ಯೂಸ್ ಆಗಿ ಈ ಮೂವರು ವ್ಯಕ್ತಿಗಳು ಒಂದೇ ಸತಿ ಕುತ್ಕೊಂಡು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತೀರಲ್ವಾ, ಥ್ಯಾಂಕ್ ಯು ಹೇಳ್ತೀರಲ್ವಾ, ನಿಮ್ಮಲ್ಲಿ ಅಂತಹ ಹ್ಯಾಪಿನೆಸ್ ನ ನೀವು ಕಣ್ಣಲ್ಲಿ ನೋಡ್ಬೋದು, ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನ ನೀವು ಪಡಿಬಹುದು ಇವತ್ತಿನ ದಿನ ಅಂತ ಹೇಳ್ತೀನಿ. ಯಾವಾಗ ಇದನ್ನ ಬರಿತಾ ಇರ್ತೀರಲ್ಲ, ನೀವು ನಿಮ್ಮ ಲೈಫ್ ಅಲ್ಲಿ ವಂಡರ್ಫುಲ್ ಥಿಂಗ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ದಟ್ ಇಸ್ ದ ಬ್ಯೂಟಿ ಆಫ್ ಲೈಫ್ ಅಂತ ನೀವು ಅನ್ಕೊಂತೀರಾ. ನಿಮ್ಮಲ್ಲಿ ಇಂತಹ ವಂಡರ್ಫುಲ್ ಪೀಪಲ್ ಹೆಚ್ಚಾಗಿ ಬರ್ಬೇಕಂದ್ರೆ ನೀವು ಇಂತಹ ವ್ಯಕ್ತಿಗಳಿಗೆ ಕೃತಜ್ಞರಾಗಿರ್ಬೇಕು, ಹಾರ್ಟ್ಫುಲ್ ಆಗಿ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ಬೇಕು ಅಂತ ಹೇಳ್ತಾರೆ ರೋಂಡಾ ಬೈರವರು. ಇವತ್ತಿನ ಪ್ರಾಕ್ಟೀಸ್ ತುಂಬಾ ಸಿಂಪಲ್ ಆಗಿದೆ. ಒಂದು ಕಾಮ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ಇವ್ರಿಗೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ, ಆ ಸಿಚುವೇಶನ್ ಗೆ ಥ್ಯಾಂಕ್ ಯು ಹೇಳಿ, ಅಮೇಸಿಂಗ್ ರಿಸಲ್ಟ್ಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯಾವಾಗ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಿರೋ, ನಿಮ್ಮ ಬ್ಲೆಸ್ಸಿಂಗ್ಸ್ ಅಲ್ಲೂ ಕೂಡ ಈ ವ್ಯಕ್ತಿಗೆ ನೀವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ, ನಿಮ್ಮ ಮ್ಯಾಜಿಕಲ್ ಗೆ ಕೂಡ ಹೇಳಿ, ಇಂತಹ ವ್ಯಕ್ತಿಗಳು ನನ್ನ ಲೈಫ್ ಅಲ್ಲಿ ಇರೋದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್, ನನ್ನ ಲೈಫ್ ತುಂಬಾ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಡೇ 12 ಅಲ್ಲಿ ನಿಮ್ಮ ಲೈಫ್ ನ ಯಾರು ಚೇಂಜ್ ಮಾಡಿದಾರೋ ಅವ್ರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನೋಡೋಣ ಎಷ್ಟು ಜನರ ಲೈಫ್ ಅಲ್ಲಿ ಅಮೇಸಿಂಗ್ ಪೀಪಲ್ಸ್ ಇದ್ದಾರೆ ಅಂತ. ಸೊ ನಮ್ಮ ಲೈಫ್ ಅಲ್ಲೂ ಕೂಡ ಇದೇ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಲೈಫ್ ಅಲ್ಲಿ, ಅದನ್ನ ಚಿಕ್ಕದಾಗಿ ಶೇರ್ ಮಾಡ್ತೀನಿ. ಗ್ರಾಟಿಟ್ಯೂಡ್ ಗೆ ಎಷ್ಟೊಂದು ಪವರ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಹಸ್ಬೆಂಡ್ ಇದೇ ಡಿಸೆಂಬರ್ ಅಲ್ಲಿ 8 years ಬ್ಯಾಕ್ ಸಿಚುವೇಶನ್ ಇದು. ಒಬ್ಬ ಹುಡುಗ ವಿಪ್ರೋ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಹುಡುಗ ರೋಡಲ್ಲಿ ಹೋಗುವಾಗ ಬ್ಯಾಗ್ ನ ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಬ್ಯಾಗ್ ನ ಮಿಸ್ ಮಾಡ್ಕೊಂಡಾಗ ಆ ಬ್ಯಾಗ್ ನಮ್ಮ ಹಸ್ಬೆಂಡ್ ಗೆ ಸಿಕ್ಕಿದೆ. ಅವ್ರು ತಂದು ಮನೇಲಿ ಇಟ್ಟಾಗ ಅದರಲ್ಲಿ ಎಲ್ಲವೂ ಆಕ್ಸೆಸರೀಸ್ ಎಲ್ಲವಿತ್ತು. ಅವ್ರು ಯೂಸ್ ಮಾಡುವಂತ ಫೋನ್ ಆಗಿರ್ಲಿ, ಲ್ಯಾಪ್ಟಾಪ್ ಆಗಿರ್ಲಿ, ಕ್ರೆಡಿಟ್ ಕಾರ್ಡ್ಸ್ ಇಂದ, ಡೆಬಿಟ್ ಕಾರ್ಡ್ಸ್ ಇಂದ, ಪರ್ಸ್ ಇಂದ ಎಲ್ಲವೂ ಅದೇ ಬ್ಯಾಗ್ ಅಲ್ಲಿ ಇತ್ತು. ಆ ಬ್ಯಾಗ್ ನ ಮಿಸ್ ಮಾಡ್ಕೊಂಡಾಗ ಅದು ನಮ್ಗೆ ಸಿಕ್ಕಿತ್ತಲ್ವಾ, ಆ ಬ್ಯಾಗ್ ಇಂದ ಅವರು ಫೋನ್ ಮಾಡ್ತಾ ಇದ್ದಾಗ ಅದರಿಂದಾಗಿ ನಾವ್ ಇಟ್ಕೊಂಡು ಮಾತಾಡಿದ್ದಕ್ಕೆ ಈ ತರ ಬ್ಯಾಗ್ ಮಿಸ್ ಆಗ್ಬಿಟ್ಟಿದೆ, ಇದು ನಂದೇ ಅಂತ ಹೇಳಿದಾಗ, ಈ ಅಡ್ರೆಸ್ ಹೇಳಿದಾಗ ಬಂದು ಅವ್ರು ಬರೋವಾಗ ಎಷ್ಟು ಗ್ರೇಟ್ಫುಲ್ ಆಗಿ ಸ್ವೀಟ್ಸ್ ತಗೊಂಡ್ ಬಂದು ಥ್ಯಾಂಕ್ ಯು ಹೇಳ್ತಾ, ಬೇರೆಯವರಾಗಿದ್ರೆ ಕೊಡ್ತಾ ಇರಲಿಲ್ಲ, ಥ್ಯಾಂಕ್ ಯು ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡಿದಾಗ ಖುಷಿ ಪಟ್ರು. ಈ ಕ್ಷಣಕ್ಕೂ ಕೂಡ ಅವ್ರ ಪ್ರತಿಯೊಂದು ವರ್ಷನೂ ಅವರು ಯಾವಾಗ ಅವ್ರ ಬ್ಯಾಗ್ ನ ಮಿಸ್ ಮಾಡ್ಕೊಂಡ್ರಲ್ವಾ, ಆ ದಿನ ನಮ್ಮನ್ನ ನೆನ್ಸ್ಕೊಂಡು ಒಂದು ದೊಡ್ಡ ಮೆಸೇಜ್ ನ ಹಾಕ್ತಾರೆ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅವತ್ತೇನಾದ್ರೂ ಮಿಸ್ ಆಗಿದ್ರೆ, ತುಂಬಾ ಕಷ್ಟ ಆಗಿರೋದು, ತುಂಬಾ ಮನಿ ಇತ್ತು, ಥ್ಯಾಂಕ್ ಯು ಅಂತ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡ್ತಾರೆ. ಅವಾಗ ಈ ಥ್ಯಾಂಕ್ ಯು ಅಂತ ಹೇಳಿದಾಗ ನಮ್ಗೆ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಒಬ್ಬ ವ್ಯಕ್ತಿ ಎಷ್ಟೋ ಹಾರ್ಡ್ ಅಂಡ್ ಮನಿ ಇರುತ್ತೆ, ಅವರ ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಎಲ್ಲವೂ ಮಿಸ್ ಆದ್ರೆ ಅದೆಷ್ಟು ಕಷ್ಟ ಇರುತ್ತೆ ರೀಗೇನ್ ಮಾಡೋದಲ್ವಾ. ಸೊ ಅವ್ರು ಇವಾಗ ಫಾರಿನ್ ಅಲ್ಲಿ ಸೆಟಲ್ ಆಗಿದ್ದಾರೆ, ತುಂಬಾ ಅದ್ಭುತವಾಗಿ ಅವರ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಯಾವಾಗ ನಾವು ಹೆಚ್ಚು ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇರ್ತೀವಲ್ವಾ, ಥ್ಯಾಂಕ್ ಯು ಅಂತ ಹೇಳ್ತೀವಲ್ವಾ, ಅದು ಬಹಳ ಇಂಪಾರ್ಟೆಂಟ್. ಅವ್ರು ಇವಾಗ ನೆನ್ಸ್ಕೊಳೋ ಅವಶ್ಯಕತೆ ನಮ್ಮನ್ನ ಇಲ್ಲ. ಇಟ್ಸ್ ಆಲ್ಮೋಸ್ಟ್ 8 years ಆಗ್ಬಿಟ್ಟಿದೆಲ್ಲ, ಅವ್ರು ಈಗ್ಲೂ ಕೂಡ ಟೆಕ್ಸ್ಟ್ ಮಾಡಿ ಒಂದೊಂದು ಪ್ಯಾರಾಗ್ರಾಫ್ ಮೆಸೇಜ್ ಕಳಿಸ್ತಾರೆ ಪ್ರತಿ ವರ್ಷ ಆ ದಿನ. ಅಂದ್ರೆ ನೀವು ಆ ಥ್ಯಾಂಕ್ ಯುಗೆ ಎಷ್ಟೊಂದು ಪವರ್ ಇದೆ ಅಲ್ವಾ, ಅದು ನಮ್ಗೆ ಎಷ್ಟು ಖುಷಿ ಕೊಡುತ್ತೆ. ನಾವು ಖುಷಿಯಾಗಿದ್ದಾಗ ಅವರು ಖುಷಿಯಾಗಿರ್ತಾರಲ್ಲ, ದಟ್ ಈಸ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫ್ ಅಲ್ಲಿ ಆಗಿರೋದು. ನಾನು ಯಾವಾಗೆಲ್ಲ ಈ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿದಾಗ ಅವ್ರನ್ನ ನೆನ್ಸ್ಕೊಂತಾನೆ ಇರ್ತೀನಿ. ಬಿಕಾಸ್ ಒಬ್ಬ ವ್ಯಕ್ತಿ ಹಾರ್ಟ್ಫುಲ್ ಆಗಿ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇದ್ದಾಗ ಅಂತಹ ವ್ಯಕ್ತಿಗಳು ನಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ತುಂಬಾನೇ ಅವಕಾಶಗಳಿರುತ್ತೆ. ನಮ್ಮ ಲೈಫ್ ನ ಕೂಡ ಚೇಂಜ್ ಮಾಡುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್. ಅದೆಂತಹ ಸಿಚುವೇಶನ್ ಆಗಿರ್ಬೋದು, ನಿಮ್ಗೆ ಒಂದು ಚಿಕ್ಕ ಹೆಲ್ಪ್ ಸಿಕ್ಕಿದ್ರೇನು ಅಂತಹ ವ್ಯಕ್ತಿಗೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ, ನಿಮ್ಮ ಲೈಫ್ ಅಲ್ಲಿ ಅಂತಹವ್ರು ನೀವು ಪಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಇವತ್ತಿನ ಟಾಸ್ಕ್ ಮಿಸ್ ಮಾಡಬೇಡಿ. ಬಿ ಗ್ರೇಟ್ಫುಲ್ ಫಾರ್ ದ 3 ಬ್ಯೂಟಿಫುಲ್ ಪೀಪಲ್. ಅವ್ರಿಗೆ ಮಿಸ್ ಮಾಡ್ತೀರಾ, ಥ್ಯಾಂಕ್ ಯು ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.